ನನಗೆ 6 ನಿಮಿಷ ಟೈಮ್ ಕೊಡಿ. ಸಿಂಪಲ್ ಒಂದು ಗಾಡಿನ ತಗೋಬೇಕೋ ಬೇಡವೋ ಅನ್ನೋದನ್ನು ಹೇಳ್ತೀನಿ. ನಾನಂತೂ ಈ ಗಾಡಿನ ತಗೊಳ್ಳೋದಿಲ್ಲ. ಯಾಕೆ ಅಂತ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಈ ಗಾಡಿ ರೇಟ್ ನೋಡೋದಾದರೆ ಸಿಂಪಲ್ ಒನ್ನಲ್ಲಿ 2 ಮಾಡೆಲ್ ಇದೆ. ಒಂದು ಸಿಂಪಲ್ ಒನ್, ಇನ್ನೊಂದು ಸಿಂಪಲ್ ಡಾಟ್ ಒನ್ ಅಂತ. ಸಿಂಪಲ್ ಒನ್ ರೇಟ್ ಬಂದು 1,80,000 ಇದೆ. ಹಾಗೆಯೇ ಸಿಂಪಲ್ ಡಾಟ್ ಒನ್ ರೇಟ್ ಬಂದು 1,60,000 ಇದೆ. ಸಿಂಪಲ್ ಒನ್ಗೂ ಸಿಂಪಲ್ ಡಾಟ್ ಒನ್ಗೂ ಏನು ವ್ಯತ್ಯಾಸ ಅಂದರೆ 20,000 ಜಾಸ್ತಿ ಇಸ್ಕೊಂಡು ಸಿಂಪಲ್ ಒನ್ನಲ್ಲಿ ಒಂದು ಬ್ಯಾಟ್ರಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದರಿಂದ ಸಿಂಪಲ್ ಡಾಟ್ ಒನ್ಗಿಂತ ಸಿಂಪಲ್ ಒನ್ 50 ಕಿಲೋಮೀಟರ್ ಜಾಸ್ತಿ ರೇಂಜ್ ಕೊಡುತ್ತೆ. ಅದು ಬಿಟ್ಟು ಎರಡರಲ್ಲೂ ಅಂತ ಏನು ವ್ಯತ್ಯಾಸ ಇಲ್ಲ. ಎಕ್ಸ್ಟ್ರಾ ಬ್ಯಾಟ್ರಿ ಇರೋದ್ರಿಂದ ಸಿಂಪಲ್ ಒನ್ನಲ್ಲಿ 180 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಅದೇ ಸಿಂಪಲ್ ಡಾಟ್ ಒನ್ನಲ್ಲಿ 120 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಷ್ಟೇ. ಈಗ ಸಿಂಪಲ್ ಡಾಟ್ ಒನ್ ಗಾಡಿದ್ದು ಸ್ಪೆಸಿಫಿಕೇಶನ್ ನೋಡೋದಾದರೆ ಬ್ಯಾಟ್ರಿ ಕೆಪಾಸಿಟಿ ಬಂದು 3.7 ಕಿಲೋ ವ್ಯಾಟ್ ಸಾಮರ್ಥ್ಯ ಇದೆ. ಇದರಿಂದ 120ರಿಂದ 125 ಕಿಲೋಮೀಟರ್ ರೇಂಜ್ ಸಿಗಬಹುದು. 8.7 ಕಿಲೋ ವ್ಯಾಟ್ ಸಾಮರ್ಥ್ಯದ ಬೆಲ್ಟ್ ಡ್ರೈವ್ ಮೋಟಾರ್ ಕೊಟ್ಟಿದ್ದಾರೆ. ಗಾಡಿ ಟಾಪ್ ಸ್ಪೀಡ್ ಬಂದು 105 ಕಿಲೋಮೀಟರ್ ಇದೆ. ಗಾಡಿ ಫುಲ್ ಚಾರ್ಜ್ ಆಗೋಕ್ಕೆ 8 ಗಂಟೆ ತಗೊಳ್ಳುತ್ತೆ. 12 ಇಂಚಿನ ಟ್ಯೂಬ್ಲೆಸ್ ಟೈರ್ ಜೊತೆಗೆ 2 ಕಡೆ ಡಿಸ್ಕ್ ಬ್ರೇಕನ್ನು ಕೊಟ್ಟಿದ್ದಾರೆ. 35 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಇದರಿಂದ ಆರಾಮವಾಗಿ 2 ಆಫ್ ಹೆಲ್ಮೆಟ್ ಇಡಬಹುದು. ಇದರ ಜೊತೆಗೆ ಟಚ್ ಸ್ಕ್ರೀನ್, ರಿವರ್ಸ್ ಮೋಡ್, ನ್ಯಾವಿಗೇಷನ್, ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ, ಬ್ರೇಕ್ ರೀಜನರೇಟಿವ್, ಮಣ್ಣು ಮಸಿ ಕಡ್ಡಿ ಕಸ ಅಂತ ಏನೇನೋ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಿಂಪಲ್ ಒನ್ ಶೋರೂಮ್ಗೆ ಮಾತ್ರ ಹೋಗಬೇಡಿ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಇರೋದು ಬರೀ 2 ಶೋರೂಮ್. ಜಿಲ್ಲೆಗೊಂದು ಶೋರೂಮ್ ಓಪನ್ ಮಾಡಿರೋ ಓಲಾದವರೇ ಸರಿಯಾಗಿ ಸರ್ವಿಸ್ ಕೊಡ್ತಿಲ್ಲ. ಅಂಥದ್ರಲ್ಲಿ ಇಡೀ ಕರ್ನಾಟಕಕ್ಕೆ 2 ಶೋರೂಮ್ ಇಟ್ಕೊಂಡು ಈ ಕಂಪನಿಯವರು ಏನು ಸರ್ವಿಸ್ ಕೊಡ್ತಾರೋ ದೇವರೇ ಬಲ್ಲ. ಡೈರೆಕ್ಟಾಗಿ ಈ ಗಾಡಿನ ಯಾಕೆ ತಗೋಬಾರ್ದು ಅನ್ನೋದಕ್ಕೆ 3 ಕಾರಣ ಕೊಡ್ತೀನಿ. ಮೊದಲನೇದು ಬಂದು ಬೋಗಸ್ ಕಂಪನಿ. ಮೊದಲು ಸಿಂಪಲ್ ಒನ್ ಕಂಪನಿಯವರು 1 ಲಕ್ಷಕ್ಕೆ 200 ಕಿಲೋಮೀಟರ್ ರೇಂಜ್ ಕೊಡೋ ಗಾಡಿ ಕೊಡ್ತೀವಿ ಅಂತ ಹೇಳಿ 30,000 ಜನದಿಂದ 2022ರಲ್ಲಿ ಬುಕ್ಕಿಂಗ್ ದುಡ್ಡಿಸ್ಕೊಂಡ್ರು. ಆಮೇಲೆ 1 ವರ್ಷ ಕಂಪನಿಯವರ ಪತ್ತೆನೇ ಇರಲಿಲ್ಲ. ಮೊದಲು ಒಂದಷ್ಟು ಯೂಟ್ಯೂಬರ್ಗಳಿಗೆ ಕಾಸು ಕೊಟ್ಟು ಪೋಲ್ ಬಿಲ್ಡಪ್ ತಗೊಂಡ್ರು. ಆಮೇಲೆ ಅದೇ ಯೂಟ್ಯೂಬರ್ಗಳು ಈ ಕಂಪನಿ ಗಾಡಿ ತಗೋಬೇಡಿ, ಈ ಕಂಪನಿ ಮುಚ್ಚೋಗಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಈ ಕಂಪನಿ ಮೇಲೆ ಮುಂಚೆ ಇದ್ದ ನಂಬಿಕೆ ಈಗ ಇಲ್ಲ. ಸಿಂಪಲ್ ಒನ್ ಗಾಡಿ ಬಗ್ಗೆ ಮಾಹಿತಿ ನೋಡೋಣ ಅಂತ ವೆಬ್ಸೈಟ್ಗೆ ಹೋದರೆ ಅಲ್ಲೂ ಕೂಡ ಸರಿಯಾಗಿ ಮಾಹಿತಿ ಸಿಗಲ್ಲ. ಅದರಿಂದ ಈ ಕಂಪನಿ ಮೇಲೆ ನಂಬಿಕೆ ಇಡಬಹುದಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ದೊಡ್ಡ ಪ್ರಶ್ನೆನೇ. ಎರಡನೇದಾಗಿ ಬಂದು ಚಾರ್ಜಿಂಗ್ ಟೈಮ್. ಈ ಗಾಡಿ ಪೂರ್ತಿ ಚಾರ್ಜ್ ಆಗೋಕ್ಕೆ 8 ಗಂಟೆ ತಗೊಳ್ಳುತ್ತೆ. ಇದು ತುಂಬಾ ಜಾಸ್ತಿ ಆಯಿತು. ಜನ 4 ಗಂಟೆ ಚಾರ್ಜ್ ಮಾಡೋಕ್ಕೇ ಲೇಟ್ ಅಂತಾರೆ. ಇನ್ನು 8 ಗಂಟೆ ಅಂತೂ ತುಂಬಾ ಜಾಸ್ತಿ ಆಯಿತು. ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಮೂರನೇದಾಗಿ ಬಂದು ರೇಟ್. ಈ ಗಾಡಿ ರೇಟ್ ಬಂದು 1,60,000 ಇದೆ. ಇದು ತುಂಬಾ ಜಾಸ್ತಿ ಆಯಿತು. ಈ ಹೊಸ ಕಂಪ್ನಿ ಗಾಡಿ ತಗೊಳ್ಳೋ ಬದಲು ಅದೇ ದುಡ್ಡಲ್ಲಿ ಏಥರ್ ಗಾಡಿನೇ ತಗೋಬೋದು. ಅಟ್ಲೀಸ್ಟ್ ಏಥರ್ ಗಾಡಿ ಬಂದು 8 ವರ್ಷ ಆಗಿದೆ. ಹಾಗೆಯೇ ಬರ್ತಾ ಬರ್ತಾ ಎಲೆಕ್ಟ್ರಿಕ್ ಗಾಡಿಗಳ ರೇಟ್ ಕೂಡ ಕಮ್ಮಿ ಆಗ್ತಿದೆ. ಮುಂಚೆ TVS, ಬಜಾಜ್, ಹೀರೋ ವಿಡಾ ಗಾಡಿಗಳ ರೇಟ್ ಬಂದು 1,50,000 ಇತ್ತು. ಅದು ಈಗ ಕಮ್ಮಿಯಾಗಿ 1,20,000 ಆಗಿದೆ. ಹಾಗೆಯೇ ಈ ಗಾಡಿ ರೇಟ್ ಜಾಸ್ತಿ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಈಗ ಸರ್ಕಾರದಿಂದ ಕಡಿಮೆ ಸಬ್ಸಿಡಿ ಸಿಗ್ತಾ ಇರೋದು. ಮುಂಚೆ ಆದರೆ ಸರ್ಕಾರದಿಂದ 40,000 ತನಕ ಸಬ್ಸಿಡಿ ಸಿಗೋದು. ಆದರೆ ಈಗ 10,000 ಸಿಕ್ಕಿದ್ರೆ ಅದೇ ಹೆಚ್ಚು. ಈ ಕಂಪನಿಯವರು 2 ವರ್ಷದ ಮುಂಚೆನೇ ಗಾಡಿ ಬಿಟ್ಟಿದ್ರೆ ಈ ರೇಟ್ ಇನ್ನೂ 30ರಿಂದ 40,000 ಕಮ್ಮಿ ಆಗೋದು. ಆದರೆ ಇವರು ಲೇಟಾಗಿ ಮಾರ್ಕೆಟ್ಗೆ ಬಂದಿದ್ದರಿಂದ ಗಾಡಿ ರೇಟ್ ಬೇರೆ ಕಂಪನಿಗಳಿಗಿಂತ ಜಾಸ್ತಿ ಆಗಿದೆ. ಹಾಗೆಯೇ ಈ ಗಾಡಿನ ಯಾಕೆ ತಗೋಬೇಕು ಅನ್ನೋದಕ್ಕೆ 4 ಕಾರಣ ಹೇಳ್ತೀನಿ. ಮೊದಲನೇದಾಗಿ ಈ ಗಾಡಿಯ ಲುಕ್. ಈ ಗಾಡಿ ಲುಕ್ ಅಂತೂ ಸೂಪರ್ ಆಗಿದೆ. 6 ಕಲರ್ನಲ್ಲಿ ಗಾಡಿ ಸಿಗುತ್ತೆ. ಎಲ್ಲ ಕಲರ್ಗಳು ಸೂಪರ್ ಆಗಿದೆ ಅಂತಲೇ ಹೇಳಬಹುದು. ಲುಕ್ನಲ್ಲಿ ಏಥರ್ಗಿಂತನೂ ಸಿಂಪಲ್ ಒನ್ ಗಾಡಿ ಚೆನ್ನಾಗಿ ಕಾಣುತ್ತೆ. ಎರಡನೇದಾಗಿ ಬಂದು ವಾರಂಟಿ. ಈ ಕಂಪನಿಯವರು ಗಾಡಿ ಮೇಲೆ 3 ವರ್ಷ ವಾರಂಟಿ ಕೊಡ್ತಾರೆ. ಕಸ್ಟಮರ್ ಬೇಕಾದರೆ ದುಡ್ಡು ಕೊಟ್ಟು 8 ವರ್ಷ ತನಕ ಎಕ್ಸ್ಟೆಂಡ್ ವಾರಂಟಿಯನ್ನು ತಗೊಬೋದು. ಏನಾದರೂ ಈ ಗಾಡಿ 8 ವರ್ಷ ತನಕ ಯಾವುದೇ ಸಮಸ್ಯೆ ಬರದೆ ಗಾಡಿ ಓಡಿದ್ರೆ ನೀವು ಕೊಟ್ಟಿರೋ ಪೂರ್ತಿ ದುಡ್ಡು ವಸೂಲಿಯಾಗಿ ಲಾಭಕ್ಕೆ ಹೋಗ್ತೀರಾ. ಆದರೆ ಈ ಕಂಪನಿ 8 ವರ್ಷ ತನಕ ಇರುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಮೂರನೇದಾಗಿ ಈ ಗಾಡಿಲಿರೋ ಆಪ್ಷನ್ಗಳು.
ಸಿಂಪಲ್ ಒನ್ ಗಾಡಿಯಲ್ಲಿರೋ ಕೆಲವು ಆಪ್ಷನ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಉದಾಹರಣೆಗೆ 2 ಬ್ಯಾಟ್ರಿ, 200 ಕಿಲೋಮೀಟರ್ ರೇಂಜ್, ಟಚ್ ಸ್ಕ್ರೀನ್, ರಿವರ್ಸ್ ಮೋಡ್, ನಾವಿಗೇಷನ್, ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ, ಬ್ರೇಕ್ ರೀಜನರೇಟಿವ್, ಈ ಥರ ಅನೇಕ ಆಪ್ಷನ್ಗಳು ಬೇರೆ ಕಂಪನಿ ಗಾಡಿಗಿಂತನೂ ಚೆನ್ನಾಗಿದೆ. 4ನೇದಾಗಿ ಹೆಚ್ಚಿನ ರೇಂಜ್. ಕಂಪನಿಯವರು ಹೇಳೋದು ಈ ಗಾಡಿ ಪ್ರತಿ ಚಾರ್ಜ್ಗೆ 212 ಕಿಲೋಮೀಟರ್ ತನಕ ರೇಂಜ್ ಕೊಡುತ್ತೆ ಅಂತ. ಆಲ್ರೆಡಿ ಕೆಲವು ಕಸ್ಟಮರ್ಗಳಿಗೆ 180ರಿಂದ 200 ಕಿಲೋಮೀಟರ್ ತನಕ ರೇಂಜ್ ಸಿಗ್ತಿದೆ. ಈಗ ಮಾರ್ಕೆಟ್ನಲ್ಲಿ ಇದೊಂದೇ ಸ್ಕೂಟರ್ ಅತಿ ಹೆಚ್ಚಿನ ರೇಂಜನ್ನು ಕೊಡ್ತಿರೋದು. ಕೊನೆ ಮಾತು, ಸಿಂಪಲ್ ಒನ್ ಥರದ ಕಂಪನಿ ಗಾಡಿಗಳನ್ನು ತಗೊಳ್ಳೋಕ್ಕೆಲ್ಲ ಹೋಗಬಾರ್ದು. ಬರೀ ವಿಷಯ ತಿಳ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ. ಆಮೇಲೆ ತಗೊಂಡು ಕಷ್ಟ ಅನುಭವಿಸೋ ಬದಲು ಕಮ್ಮಿ ದುಡ್ಡಲ್ಲಿ ಬೇರೆ ಕಂಪನಿ ಗಾಡಿ ನೋಡಿ. ಇಲ್ಲ ಅಂದರೆ ಸ್ವಲ್ಪ ದಿವಸ ಕಾಯಿರಿ ಅಷ್ಟೇ.